ನೋಡ್ರಿ ಕೆಳೆಗಾಂವ ಬಸವಣ್ಣಪ್ಪ ಶರ್ಯವ ಗೌಡ್ತಿಯ 12 ವರ್ಷ ಭಕ್ತಿ ಒಲದ ಬಂದ ನೆಲೆಸ್ಯಾರಿ ಅಡ್ಡಹಟ್ಟಿ ಗ್ರಾಮದಾಗ. ನೋಡ್ರಿ ನಂದಿ ಬಸವ ಇಲ್ಲಿ ಬಂದ ನೆಲಸಕ ಕಾರಣ ಏನು, ಮತ್ತ ಶರ್ಯವ ಗೌಡ್ತಿ ಇಟ್ಟಿದ್ದ ಆಕಳ ಹೆಂಡಿ ಒಳಗ ಆದ ಪವಾಡ ಏನು, ಈ ಅತ್ಯದ್ಭುತವಾದ ಇತಿಹಾಸವನ್ನ ತಿಳ್ಕೊಂಡ್ರಿ ನಮ್ಮ ನೆಕ್ಸ್ಟ್ ವಿಡಿಯೋದಾಗ. ಶರಣಾರ್ಥಿ ಎಲ್ಲಾ ದೊಡ್ಡ ಮಂದಿಗೆ. ನೋಡ್ರಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶರಣರ ನಾಡು ಸಾಹಿತಿಗಳ ಬೀಡಾದ ಸುಕ್ಷೇತ್ರ ಅಡ್ಡಹಳ್ಳಿ ಗ್ರಾಮದಾಗ ನೆಲೆಸಿರುವ ನಂದಿ ಬಸವೇಶ್ವರ ದೇವಸ್ಥಾನದ ಇತಿಹಾಸ ತಿಳ್ಕೊನ್ರಿ ನೆಕ್ಸ್ಟ್ ವಿಡಿಯೋದಾಗ. ಈ ಅತ್ಯದ್ಭುತವಾದ ಇತಿಹಾಸ ನಿಮಗ ಬರ್ಬೇಕಂದ್ರ ಮೊದಲು ನಮ್ಮ ಪೇಜ್ ಫಾಲೋ ಮಾಡ್ಕೋರಿ. ನೋಡ್ರಿ ಇಂಥ ವಿಡಿಯೋ ಮಾಡ್ಲಾಕ್ ನಿಮ್ ಸಪೋರ್ಟ್ ಬಹಳ ಮುಖ್ಯ ಐತಿ. ಈ ಇತಿಹಾಸ ಕೇಳಕ್ ಆಸಕ್ತಿ ಇದ್ದವ್ರು ಕಮೆಂಟ್ ಬಾಕ್ಸ್ ನಾಗ ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಶೇರ್ ಮಾಡ್ರಿ, ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ. ಧನ್ಯವಾದಗಳು. ಶ್ರೀ ನಂದಿ ಬಸವಣ್ಣ ನೆಲೆಸ್ಯಾನ ನೋಡರಿ, ಶ್ರೀ ನಂದಿ ಬಸವಣ್ಣ ನೆಲೆಸ್ಯಾನ ನೋಡರಿ ಅಡಳಟ್ಟಿ ಕ್ಷೇತ್ರಕ. ನಂದಿ ಬಸವನ ನೆನೆದರ ತಮ್ಮ ಈ ಜನ್ಮ ಸಾರ್ಥಕ. ನಂದಿ ಬಸವನ ನೆನೆದರ ತಮ್ಮ ಈ ಜನ್ಮ ಸಾರ್ಥಕ. ಶ್ರೀ ನಂದಿ ಬಸವಣ್ಣ ನೆಲೆಸ್ಯಾನ ನೋಡರಿ, ಶ್ರೀ ನಂದಿ ಬಸವಣ್ಣ ನೆಲೆಸ್ಯಾನ ನೋಡರಿ ಅಡಳಟ್ಟಿ ಕ್ಷೇತ್ರಕ. ನಂದಿ ಬಸವಣ್ಣ ನೆನೆದರ ತಮ್ಮ ಈ ಜನ್ಮ ಸಾರ್ಥಕ. ನಂದಿ ಬಸವನ ನೆನೆದರ ತಮ್ಮ ಈ ಜನ್ಮ ಸಾರ್ಥಕ. ಬಸವ ಜಯಂತಿ ಮಾಡ್ತಾರ ನೋಡಬೇಕು ಅಡಳಟ್ಟಿ ಗ್ರಾಮದಾಗ. ಭಕ್ತರ ಸಾಗರ ಹರಿದು ಬರ್ತೈತಿ ಪುಣ್ಯ ಜಾಗದಾಗ. ಬಸವ ಜಯಂತಿ ಮಾಡ್ತಾರ ನೋಡಬೇಕು ಅಡಳಟ್ಟಿ ಗ್ರಾಮದಾಗ. ಭಕ್ತರ ಸಾಗರ ಹರಿದು ಬರ್ತೈತಿ ಪುಣ್ಯ ಜಾಗದಾಗ. ನಂದಿ ಬಸವಗ